ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ವಿರುದ್ಧ ಎಫ್ಐಆರ್ ಆಗಿದೆ. ಎಫ್ಐಆರ್ ದಾಖಲಿಸಿದ್ದಾರೆ ಚಂದ್ರಾಲೇಔಟ್ ಠಾಣೆ ಪೊಲೀಸರು. ಧರ್ಮಸ್ಥಳದ ಸಬ್ ಇನ್ಸ್ಪೆಕ್ಟರ್ ಈತ ಕಿಶೋರ್ ಹೆಂಡತಿ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದ. ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಈಗ ಚಂದ್ರಾಲೇಔಟ್ ಠಾಣೆ ಪೊಲೀಸರು. ಇನ್ಸ್ಪೆಕ್ಟರ್ ಪತ್ನಿ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಎಫ್ಐಆರ್ ಆಗಿದೆ. 2024ರಲ್ಲಿ ಮೂಡಿಗೆರೆ ಸಬ್ ಇನ್ಸ್ಪೆಕ್ಟರ್ ಜೊತೆ ಮದುವೆ ಆಗಿರ್ತಾರೆ. ಈಕೆ ವರದಕ್ಷಿಣೆಯಾಗಿ 10 ಲಕ್ಷ ರೂಪಾಯಿ ಕ್ಯಾಶು, 22 ಲಕ್ಷದ ಒಂದು ಎರ್ಟಿಗಾ ಕಾರು, 130 ಗ್ರಾಮ್ ಚಿನ್ನ ನೀಡಿದ್ರು ಕೂಡ ಕಿರುಕುಳ ತಪ್ಪಿದ್ದಲ್ಲ. ಡೈಲಿ ಹೊಡಿತಾ ಇದ್ರು, ಬೈತಾ ಇದ್ರು. 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟಿದೆ ಕುಟುಂಬ. ಇದೀಗ ಮೂಡಿಗೆರೆಯಿಂದ ವರ್ಗಾವಣೆಗೆ 10 ಲಕ್ಷ ರೂಪಾಯಿ ಮತ್ತೆ ಡಿಮ್ಯಾಂಡ್ ಮಾಡಿದ್ದ ಇವನು. ಹಣ ಕೊಡದಿದ್ದಕ್ಕೆ ಹೆಂಡತಿಗೆ ಅವಾಚ್ಯವಾಗಿ ನಿಲ್ಲಿಸಿ ಹಲ್ಲೆ ಮಾಡ್ತಾ ಇದ್ದ. ಗಂಡ, ಅತ್ತೆ, ಮಾವ ಹಾಗೆ ಮೈದ್ನ ಎಲ್ಲರೂ ಸೇರ್ಕೊಂಡು ಹೊಡಿತಾ ಇದ್ರು. ದೂರು ಹಿನ್ನೆಲೆ ಕಿಶೋರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಈಗ ಚಂದ್ರಾಲೇಔಟ್ ಠಾಣೆಯಲ್ಲಿ. ಆಕೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ಸ್ಪೆಕ್ಟರ್ ಹೆಂಡತಿ ನೋಡಿ, ಪೊಲೀಸ್ ಹೆಂಡತಿ, ಆಕೆಗೆ ರಕ್ಷಣೆ ಇಲ್ಲ ಇಲ್ಲಿ. ಇನ್ನು ಹೆಂಗೆ ಇವರು ಸಮಾಜವನ್ನು ರಕ್ಷಣೆ ಮಾಡ್ತಾರೆ? ಬೇರೆ ಮಹಿಳೆ ಕಣ್ಣೀರು ಹೆಂಗೆ ಒರೆಸ್ತಾರೆ ಇವರು ಇನ್ಸ್ಪೆಕ್ಟರ್ಗಳು ಅಥವಾ ಪೊಲೀಸ್ ಇಲಾಖೆಯವರು? ಗೋಮುಖ ವ್ಯಾಘ್ರ ಥರ ಬದುಕ್ತಾ ಇದ್ದಾರೆ ಇವರು, ಹೆಸರಿಗಷ್ಟೇ ಕಾಕಿ. ನೋಡಿ, ಮನೆಯಲ್ಲಿ ಹೆಂಡತಿ, ಈತ ಪೊಲೀಸ್ ಠಾಣೆಯಲ್ಲಿ ಖಡಕ್ ಆಫೀಸರು, ಆದರೆ ವಿಲನ್ನು ಹೆಂಡತಿ ಪಾಲಿಗೆ ಹೆಂಗೆ ಹೊಡೆದಿದ ನೋಡಿ. ಅಲ್ಲಿ ರಕ್ತ ಹೆಪ್ಪುಗಟ್ಟಿದೆ. 2024ರಲ್ಲಿ ಮದುವೆ ಆಗಿದ್ದು, 1 ವರ್ಷ ಆಯ್ತಷ್ಟೇ. 1 ವರ್ಷದಲ್ಲೇ ಇಷ್ಟೆಲ್ಲ. ಆಕೆ ಹೆಂಗೆ ಈತನ ಜೊತೆಗೆ ಜೀವನ ಮಾಡಬೇಕು? ದಿನನಿತ್ಯ ಟಾರ್ಚರ್. ವರದಕ್ಷಿಣೆ ತೊಗೊಂಬಾ, 10 ಲಕ್ಷ ತೊಗೊಂಬಾ, ನಾನು ಟ್ರಾನ್ಸ್ಫರ್ ಆಗಬೇಕು. 2 ಕೋಟಿ ರೀ ಇವ್ನು ಕೊಟ್ಟಿದ್ದು ಖರ್ಚು, ಮದುವೆ ಖರ್ಚೆಲ್ಲ ಸೇರಿ 2 ಕೋಟಿ ಆಗಿದೆ. ಇನ್ನೂ ಆ ಧನದಾಹ ತೀರಿಲ್ಲ ಇವಂದು. ಎಲ್ಲ ಸೇರಿಕೊಂಡು ಈತ, ಇವರ ತಂದೆ ತಾಯಿ, ತಮ್ಮ ಎಲ್ಲ ಸೇರಿಕೊಂಡು ಆ ಪತ್ನಿಯನ್ನು ಹಿಗ್ಗಾಮುಗ್ಗ ಹಿಡ್ಕೊಂಡು ಹೊಡೆದಿದ್ದಾರೆ. ನೋಡಿದಾಳೆ, ಸಾಕಾಗಿ ಬೇಸತ್ತು ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಅವಕಾಶವನ್ನು ಕೊಟ್ಟಳು. ಇವತ್ತು ನಾಳೆ ತಿದ್ದುಕೊಂಡು ಹೋಗ್ತಾರೆ ಇವರು. ನಾನು ನನ್ನ ತಂದೆ ಮನೆಗೆ ಹೋಗೋದು ಬೇಡ, ತವ್ರ ಮನೆಗೆ ಎಷ್ಟೇ ಕಷ್ಟ ಆದರೂ ಇರೋಣ. ಇನ್ಸ್ಪೆಕ್ಟರ್ ಇದ್ದಾರೆ, ಒಂದೊಳ್ಳೆ ಗೌರವ ಇದೆ, ಮಾನ ಮರ್ಯಾದೆ ಹೋಗುತ್ತೆ, ಕಂಪ್ಲೇಂಟ್ ಕೊಟ್ಟಿರಂತ ಸಹಿಸ್ಕೊಂಡಿದ್ಲು ಆಕೆ. ಎಷ್ಟೊಂದು ಸಹಿಸ್ಕೊಳ್ಳೋಕ್ಕಾಗತ್ತೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಈ ಇನ್ಸ್ಪೆಕ್ಟರ್ ಕಿಶೋರ್ ವಿರುದ್ಧ ಎಫ್ಐಆರ್ ಆಗಿದೆ. ಇದು ನೊಂದ ಮಹಿಳೆ, ಆಕೆ ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡಿದ್ದಾರೆ. ವರದಕ್ಷಿಣೆಗೋಸ್ಕರ ಕಿರುಕುಳವನ್ನು ಕೊಡ್ತಾ ಇದ್ರು ಅಂಥೇಳಿ. ಆಲ್ರೆಡಿ 10 ಲಕ್ಷ ನಗದು, 22 ಲಕ್ಷದ ಕಾರು, ಜೊತೆಗೆ 135 ಗ್ರಾಮ್ ಬಂಗಾರ, 1 ಕೋಟಿ ಖರ್ಚು ಮಾಡಿ ಮದುವೆ ಮಾಡಿಕೊಟ್ಟರೂ ಕೂಡ ಮತ್ತೆ ಕೇಳ್ತಾನೆ ಅಂತ ಹೇಳಿದ್ರೆ ವರದಕ್ಷಿಣೆ ತೆಗೆದುಕೊಳ್ಳೋದೇ ತಪ್ಪು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈತ ಒಬ್ಬ ಪೊಲೀಸ್ ಅಧಿಕಾರಿ, ಇನ್ಸ್ಪೆಕ್ಟರ್ ದರ್ಜೆ. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಸಮಾಜ ರಕ್ಷಣೆ ಮಾಡಬೇಕಾದಂಥವ್ರು, ಯಾರೋ ಒಬ್ಬ ಹೆಣ್ಣು ಕಣ್ಣೀರು ಹಾಕ್ಕೊಂಡು ಹೋದರೆ ನ್ಯಾಯ ಕೊಡಿಸ್ಬೇಕಾದಂಥ ಒಬ್ಬ ಅಧಿಕಾರಿ ಆಗಬೇಕಿತ್ತು. ಆದರೆ ತನ್ನ ಹೆಂಡತಿಯನ್ನೇ ಈತ ದೌರ್ಜನ್ಯವನ್ನು ಮಾಡಿ ಹಿಂಸೆ ಕೊಟ್ಟು ಈ ರೀತಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಇವರು ಸಮಾಜಕ್ಕೆ ಆದರ್ಶ ಆಗ್ತಾರೆ? ಕಿಶೋರ್ ಆತನ ಹಿನ್ನೆಲೆ ಮತ್ತು ಯಾವ ರೀತಿ ಕಿರುಕುಳ ಕೊಟ್ಟಿದ್ದ ಅನ್ನೋದು. ಪ್ರಭು, ಏನು ಇದು ಕಾನೂನು ರಕ್ಷಣೆ ಮಾಡಬೇಕಾದ ಮತ್ತು ಪಾಲನೆ ಮಾಡಬೇಕಾದಂತ ಸಬ್ ಇನ್ಸ್ಪೆಕ್ಟರ್ ವಿರುದ್ಧವೇ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ತನ್ನ ಪತ್ನಿಗೆ ಮನಸ ಇಚ್ಛೆ ಈತ ಹಲ್ಲೆಯನ್ನ ಮಾಡಿರುವಂತದ್ದು, ಕಿರುಕುಳವನ್ನು ಕೊಟ್ಟಿರುವಂತದ್ದು, ಅದರ ಜೊತೆಗೆ ವರದಕ್ಷಿಣೆ ಮತ್ತು ಹಣಕಾಸನ್ನು ತರುವಂತ ಸದಾ ಆಕೆಗೆ ಕಿರುಕುಳವನ್ನು ಕೊಡ್ತಿದ್ದ ಅಂತ ಹೇಳಿ ದೂರನ್ನು ಕೊಟ್ಟಿರುವಂತದ್ದು. ಈತ ಈ ಹಿಂದೆ ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಸಂದರ್ಭದಲ್ಲಿ ಈತನಿಗೆ ಮದುವೆಯನ್ನು ಮಾಡಿಕೊಡ್ಲಾಗಿತ್ತು. 2024ರಲ್ಲಿ ಮೂಡಿಗೆರೆಯಲ್ಲಿ ಕೆಲಸವನ್ನ ಮಾಡ್ತಿದ್ದೆ. ಈಗ ಸದ್ಯ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾನೆ ಕಿಶೋರ್ ಅನ್ನೋ ಮಾಹಿತಿ ಇರುವಂತದ್ದು. ಈತ ತನ್ನ ಪತ್ನಿಗೆ ಪದೇ ಮೇಲಿನ ಮೇಲೆ ಹಲ್ಲೆಯನ್ನು ಮಾಡುವಂತದ್ದು, ಹಣಕಾಸನ್ನು ತರುವಂತದ್ದು, ಅದ್ರ ಜೊತೆಗೆ ಇತ್ತೀಚೆಗೆ ಏನೋ ಪೋಸ್ಟಿಂಗ್ ಅನ್ನ ಮಾಡಿಸ್ಕೊಳ್ಳಿಕ್ಕೆ ದುಡ್ಡನ್ನ ಕೊಟ್ಟು ಇಂಥದೇ ಪೊಲೀಸ್ ಠಾಣೆ ಬೇಕು ಅಂತ ಹೋಗ್ತಾರೆ. ಅದಕ್ಕೂ ಕೂಡ ಆ ಪೋಸ್ಟಿಂಗ್ ಅನ್ನ ಮಾಡಿಸ್ಕೊಳ್ಳೋಕೆ ಕೂಡ ತನ್ನ ಪತ್ನಿಯ ತಂದೆಯಿಂದ, ಅಂದ್ರೆ ಆತನ ಮಾವನಿಂದ ಸುಮಾರು 10 ಲಕ್ಷದಷ್ಟು ಹಣವನ್ನು ಕೂಡ ತರಿಸ್ಕೊಂಡಿದೆ. ಇದಲ್ಲದೆ 1 ಕೋಟಿಗೂ ಅಧಿಕ ಖರ್ಚು ಮಾಡಿ ಅವರು ಮದುವೆಯನ್ನ ಮಾಡಿಕೊಟ್ಟಿದ್ರು. ಕಾರ್ ಇರ್ಬೋದು, ಕೆಜಿ ಗಟ್ಟಲೆ ಚಿನ್ನಾಭರಣವನ್ನು ಕೊಟ್ಟರು. ಸೊ
ಸೊ ಇವೆಲ್ಲವೂ ಇದ್ರೂ ಕೂಡ ಈತ ಆಕೆಗೆ ಮೇಲೆ ಹಲ್ಲೆಯನ್ನು ಮಾಡುವಂತದ್ದು ಮತ್ತು ಕಿರುಕುಳವನ್ನ ಕೊಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಸದ್ಯ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಏನಿದ್ದಾರೆ ಆತನ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತದ್ದು. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಏನು ಸಬ್ ಇನ್ಸ್ಪೆಕ್ಟರ್ ಆಗಿರುವಂತ ಆರೋಪಿ ಕಿಶೋರ್ನ ಬಂಧನವನ್ನ ಮಾಡ್ತಾರ, ಇಲ್ಲ ತಮ್ಮ ಇಲಾಖೆಯ ಅಲ್ಲೇ ಕೆಲಸ ಮಾಡ್ತಿರುವಂತ ಅವನ ಪರವಾಗಿ ನಿಲ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಆದ್ರೆ ಈಕೆಗೆ ಮನಸ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತದ್ದು ನಾವು ದೃಶ್ಯಾವಳಿಯಲ್ಲಿ ನೋಡಬಹುದು. ಆಕೆ ಫೋಟೋಗಳನ್ನು ಶೇರ್ ಮಾಡಿರುವಂತದ್ದು. ಈತ ಮಾಡಿರುವಂತ ಹಲ್ಲೆಗೆ ಆಕೆಗೆ ಮೈ ಮೇಲೆ ಗಾಯಗಳಾಗಿರೋದು, ಬಾಸಂಡೆಗಳು ಬಂದಿರುವಂತದನ್ನ ನಾವು ದೃಶ್ಯಾವಳಿಗಳು ನೋಡ್ಬೋದು. ಒಟ್ಟಾರೆಯಾಗಿ ಕಾನೂನನ್ನ ಪಾಲನೆ ಮಾಡಬೇಕಾದ್ರು, ರಕ್ಷಣೆಯನ್ನು ಕೊಡ್ಬೇಕಾದ್ರೆ ಭಕ್ಷಕನ ರೀತಿ ವರ್ತಿಸಿರುವಂತದ್ದು ನಿಜಕ್ಕೂ ಅಸಹ್ಯಕರ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸದ್ಯ ಪೊಲೀಸರು ಈ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.